ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಸುಂದರವಾದ ಪಿಲ್ಲೋ ಕವರ್ ಅನ್ನ ಸುಲಭವಾಗಿ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಪಿಲ್ಲೋ ಕವರ್ ಹೊಲಿಯೋದಕ್ಕೆ ನಾನಿಲ್ಲಿ ಒಂದಷ್ಟು ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ನಿಮ್ ಹತ್ರ ಯಾವ್ಯಾವ ಬ್ಲೌಸ್ ಪೀಸ್ ಇದೆಯೋ ಸ್ವಲ್ಪ ಕಲರ್ಫುಲ್ ಆಗಿರುವಂತದ್ದನ್ನ ತಗೊಂಡು ಏನ್ ಮಾಡ್ಬೇಕಂದ್ರೆ 3.5 by 3.5 ಇಂಚಿಗೆ ಒಂದು ಬ್ಲೌಸ್ ಪೀಸ್ ಅಲ್ಲಿ 4 ಪೀಸಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯ ಪಿಲ್ಲೋವನ್ನ ಅಳತೆ ಮಾಡ್ಬಿಟ್ಟು ನೀವು ಮಾಡ್ಕೊಳ್ಳಿ. ಸೊ ಅದೇ ರೀತಿಯಲ್ಲಿ ನಾನು ಉಳಿದಿರುವಂತ ಅಷ್ಟು ಬ್ಲೌಸ್ ಪೀಸ್ ಅಲ್ಲಿ 4 ಪೀಸಸ್ ಅನ್ನ 3.5 by 3.5 ಇಂಚಿಗೆ ಕಟ್ ಮಾಡ್ಕೊಂಡೆ. ಕಟ್ ಮಾಡಿದ್ಮೇಲೆ ನೋಡಿ ಇಷ್ಟು ಸಿಕ್ಕಿದೆ. ಇವಾಗ ಇದನ್ನ ಈ ರೀತಿಯಾಗಿ ನಾನು ಇಟ್ಕೊಂಡು ಒಂದ್ಸಲ ನೋಡ್ಕೊಳ್ತಾ ಇದ್ದೀನಿ ಹೇಗೆ ಪಿಲ್ಲೋ ಕವರ್ ಕಾಣಿಸ್ಬೇಕು ಅಂತೇಳಿ. ಫೈನಲ್ ಆಗಿ ಆ ರೀತಿಯಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಅದ್ರ ಪ್ರಕಾರನೇ ಸ್ಟಿಚ್ ಮಾಡ್ತಾ ಹೋಗಬಹುದು. ಈಗ ನಾನು ಈ ಪ್ರಕಾರವಾಗಿ ಒಂದ್ ಲೈನ್ ಅನ್ನ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ 4 ಪೀಸಸ್ ಅಡ್ಡ, 4 ಪೀಸಸ್ ಉದ್ದ ಈ ರೀತಿಯಾಗಿ ಬರುತ್ತೆ. ಆ ತರ ನಾನು ಹೊಲಿತಿರೋದು. ಸೊ ಇದನ್ನ ಒಂದ್ರ ಪಕ್ಕ ಒಂದು ಇಟ್ಟು ಸ್ಟ್ರೈಟ್ ಸ್ಟಿಚ್ ಹಾಕಿ ಜೋಡಿಸ್ಕೊಂಡು ನಂತರ ಉಳಿದಿರುವಂತ ಅಷ್ಟನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಒಂದ್ ಲೈನ್ ಅನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಜೋಡಿಸಿರುವಂತದ್ದನ್ನೇ ಮತ್ತೆ ಅಡ್ಡವಾಗಿ ಸ್ಟಿಚ್ ಅನ್ನ ಮಾಡ್ತಾ ಎಲ್ಲವನ್ನು ಜೋಡಿಸಿ ಒಂದ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಎಲ್ಲವನ್ನು ಜೋಡಿಸಿ ಇವಾಗ ಒಂದ್ ಪೀಸ್ ಆಗಿ ರೆಡಿ ಮಾಡ್ಕೊಂಡೆ. ಇವಾಗ ಬ್ಯಾಕ್ ಪಾರ್ಟ್ಗೆ ಬೇಕಲ್ವಾ, ಬ್ಯಾಕ್ ಪಾರ್ಟ್ಗೆ ನಾನು ಒಂದು ನಾರ್ಮಲ್ ಬ್ಲೌಸ್ ಪೀಸ್ ಅನ್ನ ಬಳಸಿದ್ದೀನಿ. ನಾನಿಲ್ಲಿ ಪಿಲ್ಲೋ ಕವರು 14 by 14 ಇಂಚಿಗೆ ಮಾಡ್ತಿರೋದು. ಪಿಲ್ಲೋ ಎಷ್ಟು ಅಗಲ ಮತ್ತೆ ಉದ್ದ ಇದೆ ನೋಡ್ಕೊಂಡು ನಂತರ ನೀವು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ನಾನಿಲ್ಲಿ 14 ಇಂಚ್ ಅಗಲ ಹಾಗೆ ಒಂದು 9 ಇಂಚ್ ಉದ್ದದ ಒಂದ್ ಪೀಸು, ಹಾಗೆ 7 ಇಂಚ್ ಉದ್ದ ಹಾಗೆ 14 ಇಂಚ್ ಅಗಲದ ಮತ್ತೊಂದು ಪೀಸು ತಗೊಂಡಿದ್ದೀನಿ. ಇದಾದ್ಮೇಲೆ ಈ ತುದಿಯನ್ನ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಟಿಚ್ ಹಾಕೊಂಡಿದಾದ ನಂತರ ಏನ್ ಮಾಡ್ಬೇಕಂದ್ರೆ ಈ ಮೇನ್ ಏನ್ ರೆಡಿ ಮಾಡಿದ್ವಲ್ಲ ಅದನ್ನ ತಗೊಂಡು ಅದರ ಒಂದು ತುದಿಗೆ ಒಂದು ಪೀಸ್ ಅನ್ನ ಈ ಪ್ರಕಾರವಾಗಿ ಇಲ್ಲಿ ಇಟ್ಟು ಸ್ಟಿಚ್ ಮಾಡ್ಬೇಕು. ಅಂದ್ರೆ ಇದು ಈಸಿ ವಿಧಾನ, ಮಾಡ್ಕೊಳ್ಬಹುದು ಈ ರೀತಿಯಾಗಿ ಮಾಡೋದ್ರಿಂದ. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಹಾಗೆ ಇಲ್ಲಿ ಕೆಳಗಡೆಗೂ ಈ ತರ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕು. ಇವಾಗ ಎರಡು ಕಡೆಗೂ ಸ್ಟಿಚಸ್ ಅನ್ನ ಹಾಕೊಂಡಿದಾಯ್ತು. ನಂತರ ಅದನ್ನ ಒಂದ್ರ ಮೇಲೆ ಒಂದು ಬರೋ ತರ ಅಂದ್ರೆ ಓವರ್ಲ್ಯಾಪ್ ಹಾಕ್ಬೇಕು. ಆ ರೀತಿಯಾಗಿ ಇಟ್ಕೊಂಡು ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡ್ರೆ ಸುಂದರವಾದ ಪಿಲ್ಲೋ ಕವರು ರೆಡಿ ಟು ಯೂಸ್. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಮಾಲ್ಗಳಲ್ಲೆಲ್ಲ ನಾನು ಸಾಕಷ್ಟು ನೋಡಿದೀನಿ, ಹಾಗೆ ಆನ್ಲೈನ್ ಕೂಡ ಈ ರೀತಿಯಾದ ಪಿಲ್ಲೋ ಕವರ್ಸ್ ಅವೈಲೇಬಲ್ ಇದೆ. ಸಿಕ್ಕಾಪಟ್ಟೆ ಪ್ರೈಸಿ ಕೂಡ ಇರುತ್ತೆ. ನಮಗ್ ಬೇಕು ಅಂದ್ರೆ ನಾವು ತಗೊಳ್ಬಹುದು, ಬಿಡಿ ಪ್ರೈಸಿ ಅಂತ ನೋಡಕ್ ಆಗಲ್ಲ. ಬಟ್ ನೀವು ಈ ರೀತಿಯಾಗಿ ಮನೇಲೂ ಕೂಡ ಇದನ್ನ ಮಾಡ್ಕೊಂಡ್ರೆ ನೋಡಕ್ಕೂ ಚೆನ್ನಾಗಿರತ್ತೆ. ಹಾಗೆ ನಮ್ಮ ಕ್ರಿಯೇಟಿವಿಟಿಗೂ ಕೂಡ ಒಂದು ಔಟ್ಲೆಟ್ ಸಿಕ್ಕ ಹಾಗಾಗತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬೈ.